ವಿದ್ಯಾ ಶಾಕ್ ಆದವಳ ಹಾಗೆ ಟಿವಿ ಕಡೆ ನೋಡಿದ್ಲು. ಈಗ ತಾನೇ ಏನೋ ನ್ಯೂಸ್ ಹೇಳಿದ್ರಲ್ಲ, ಏನಿದು ಅಂತ ಕೇಳಿದ್ಲು. ಸುಕನ್ಯಾ ಆಲ್ರೆಡಿ ಈ ಮಾತನ್ನ ಕೇಳಿಸ್ಕೊಂಡಿದ್ಲು. ಅವಳಿಗೆ ಆಶ್ಚರ್ಯ ಆಯ್ತು. ಇಷ್ಟು ಬೇಗ ಪಾಲಿಸೀಸ್ ಅನೌನ್ಸ್ ಮಾಡಿದ್ರಾ ಅಂತ ಸರ್ಪ್ರೈಸ್ ಆದ್ಲು. ಸಿದ್ಧಾರ್ಥ್ ಈ ನ್ಯೂಸ್ನ ಎಷ್ಟು ಬೇಗ ತಿಳ್ಕೊಂಡ ಅಂತ ಸುಕನ್ಯಾಗೆ ಅವನ ಬಗ್ಗೆ ವಿಶೇಷವಾದ ಗೌರವ ಹುಟ್ಕೊಂತು. ನಿಮ್ ಕಿವಿ ಸರಿ ಇಲ್ವೋ ಅಥವಾ ನೀವ್ ಕೇಳಿಸ್ಕೊಂಡಿರೋ ಸುದ್ದಿನ ಒಪ್ಕೊಳ್ಳೋಕ್ ರೆಡಿ ಇಲ್ವೋ? ಇರ್ಲಿ ಬಿಡಿ, ನಾನೇ ಹೇಳ್ತೀನಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇನ್ ಮುಂದೆ ಲಾಸ್ ಅಲ್ಲಿರುತ್ತೆ ಅಂತ ಸ್ಮೈಲ್ ಮಾಡ್ತಾ ಹೇಳಿದ್ರು ಸುಕನ್ಯಾ. ಸುಕನ್ಯಾ ಕಣ್ಣಲ್ಲಿ ಕೃತಜ್ಞತೆಯಿಂದ ನೀರ್ ತುಂಬಿತ್ತು. ಅವಳು ಆಯ್ರನ ತಪ್ಕೊಂಡ್ಲು. ಆಯ್ರಾ, ನೀನು ಈ ಮನೆ ಲಕ್ಕಿ ಸ್ಟಾರ್. ನೀನವತ್ತು ಅಡ್ಡ ಬರ್ತಿದ್ರೆ ನಾನ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇರೋ ಬರೋ ಹಣನ ಕಳ್ಕೊತಿದ್ದೆ. ಅವತ್ತು ನೀನ್ ಹೇಳ್ತಾ ಕೇಳ್ದಿದ್ರೆ ಅಣ್ಣ ಕೂಡ ದೊಡ್ಡ ಮೊತ್ತನ ಕಳ್ಕೊತಿದ್ದ. ದೇಸಾಯಿ ಫ್ಯಾಮಿಲಿಗೂ ನೀನ್ ತುಂಬಾ ಹೆಲ್ಪ್ ಮಾಡಿದ್ಯಾ ಕಣೆ. ನೀನ್ ಬಂದಾಗಿಂದ ಮಲ್ಹೋತ್ರ ಫ್ಯಾಮಿಲಿ ಮತ್ತೆ ಚೇತರಿಸ್ಕೊಂಡಿದೆ. ನಿನ್ನಿಂದ ನಮ್ ಕಂಪ್ನಿ, ಮನೆ ಎರಡು ಉಳ್ದಿದೆ ಆಯ್ರಾ. ನಿನ್ನಂತ ಅದೃಷ್ಟ ದೇವತೆನ ಮದ್ವೆ ಮಾಡ್ಕೊಳ್ಳೋಕೆ ಆ ಹುಡ್ಗ ಪುಣ್ಯ ಮಾಡಿರ್ಬೇಕು ಅಂತ ಆಯ್ರಾ ಬೆನ್ಸವರ್ತಾ ಹೇಳಿದ್ರು. ವಿದ್ಯಾಗೆ ತನ್ನ 2 ಕೆನ್ನೆಗೆ ಒಬ್ಬೊಬ್ಬರಾಗಿ ಬಾರಿಸ್ದ ಹಾಗೆ ನೋವಾಯ್ತು. ಈಗ ತಾನೇ ಆಯ್ರಾನ ತುಂಬಾ ಕೀಳಾಗಿ ನೋಡಿದಲ್ದೆ ಜಂಕ್ ಅಂತ ಕೂಡ ಕರೆದು ತಪ್ಪು ಮಾಡಿದ್ಲು. ಆಮೇಲೆ ಗತ್ತಿನಿಂದ ವಿದ್ಯಾನ ನೋಡಿ, ಅರೇ ಡಾಕ್ಟರ್ ವಿದ್ಯಾ, ನೀವಿನ್ನು ಇಲ್ಲೇ ಇದ್ದೀರಾ? ನೀವಾಗ್ಲೇ ಹೊರಟಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಆಶ್ಚರ್ಯದಿಂದ ಕೇಳಿದ್ರು ಸುಕನ್ಯಾ. ವಿದ್ಯಾ ಇನ್ನು ಶಾಕ್ ಅಲ್ಲಿ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿದ್ರು. ವಿದ್ಯಾ ಸಡನ್ ಆಗಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಬ್ಯಾಗ್ ಅನ್ನ ಸೋಫಾ ಮೇಲಿಟ್ಟು ಲಿವಿಂಗ್ ರೂಮಿಂದ ಡೋರ್ ಆಚೆ ಬಂದು ಗುರುನಾಥ್ ಪಂಡಿತ್ರಿಗೆ ಕಾಲ್ ಮಾಡಿ ಇರೋ ವಿಷಯನ ಹೇಳಿದ್ಲು. ಗುರುನಾಥ್ ಪಂಡಿತ್ರು ಸ್ವಲ್ಪ ಯೋಚಿಸಿದ್ರು. ಕೊನೆಗೆ ಸುಕನ್ಯಾ ಹೇಳಿರೋ ಮಾತುಗಳು ಸರಿ ಅಂತ ಒಪ್ಕೊಂಡ್ರು. ಬಿಕಾಸ್ ಆಯ್ರಾ ವಾಪಸ್ ಬಂದ್ಮೇಲೆ ಮಲ್ಹೋತ್ರ ಫ್ಯಾಮಿಲಿಯವರು ಕೇರ್ ಫ್ರೀ ಮಾತ್ರೆಗಳ ಪ್ರೊಡಕ್ಷನ್ ಮಾಡೋಕೆ ಶುರು ಮಾಡಿದ್ರು. ಓಕೆ, ನಾವ್ ಹೀಗ್ ಮಾಡಿದ್ರೆ ಹೇಗೆ? ನೀವು ಮತ್ತೊಮ್ಮೆ ಅವರನ್ನ ಮೀಟ್ ಮಾಡಬಹುದು. ಇವಾಗ ಅಲ್ಲಿಂದ ಹೊರಡಿ ಅಂತ ಹೇಳಿದ್ರು. ಜೊತೆಗೆ ಅವರೊಂದ್ ಪ್ಲಾನ್ ಕೂಡ ಹೇಳಿದ್ರು. ಸುಕನ್ಯಾಗೆ ಆಯ್ರಾ ಮದ್ವೆ ಬಗ್ಗೆ ಬೇಕಾದಷ್ಟು ಕನ್ಸಿತ್ತು. ಆದ್ರೆ ಆಯ್ರಾಗೆ ಮದ್ವೆ ಬಗ್ಗೆ ಯಾವ್ದೇ ಯೋಚನೆಗಳಿರ್ಲಿಲ್ಲ. ಮದ್ವೆ ಆಗಿ ಅವಳ ಪ್ರೀತಿ ಪಾರ್ಟ್ನರ್ ಆಗಿದ್ದ ನಿದ್ದೆನ ದೂರ ಓಡಿಸ್ಕೊಳ್ಳೋಕೆ ಅವಳಿಗಿಷ್ಟ ಇರ್ಲಿಲ್ಲ. ಮುಂದಿನ ದಿನಗಳನ್ನ ಇವತ್ತೇ ಯೋಚಿಸಿ ಈಗಿನ ನಿದ್ದೆ ಹಾಳು ಮಾಡ್ಕೊಳ್ಳೋಕು ಅವಳಿಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಅವಳು ಲೇಸಿಯಾಗಿ ಆಕಳಿಸ್ತಾ ತನ್ನ ಬೆಡ್ರೂಮ್ ಕಡೆ ಹೊರಟೋದ್ಲು. ಅವಳು ಸ್ಟೇರ್ಸ್ ಹತ್ತಿ ಮೇಲ್ ಹೋಗ್ತಿದ್ದಾಗ್ಲೇ ಡಾಕ್ಟರ್ ವಿದ್ಯಾ ಫೋನಲ್ಲಿ ಮಾತಾಡ್ಕೊಂಡು ವಾಪಸ್ ಬಂದ್ಲು. ವಿದ್ಯಾನ ನೋಡಿ ಸುಕನ್ಯಾ ಸ್ಟ್ರೇಟ್ ಆಗಿ ನಿಂತು ಆಯ್ರಾನ ಹೆಮ್ಮೆಯಿಂದ ನೋಡಿ, ಡಾಕ್ಟರ್ ವಿದ್ಯಾ ಅವರೇ, ನಾವ್ ಮಾತಾಡಿದಾಯ್ತಲ್ಲ, ಆಯ್ರಾ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಮತ್ತೆ ಮಾತಾಡೋದು ಬೇಡ, ನೀವಿನ್ನು ಹೊರಡಿ ಅಂತ ಅಂದ್ರು. ಸಾರಿ ಸುಕನ್ಯಾ ಅವ್ರೆ, ನಾನು ನಿರ್ಮಲಾ ಅವ್ರ ಮಾತನ್ನ ಕೇಳಿ ಆಯ್ರಾನ ತಪ್ಪಾಗಿ ತಿಳ್ಕೊಂಡಿದ್ದೆ. ಗುರುನಾಥ್ ಪಂಡಿತ್ರು ತುಂಬಾ ಸಿನ್ಸಿಯರ್ ಆಗಿ ಈ ಪ್ರಪೋಸಲ್ನ ಇಟ್ರು. ನಾನು ಇಷ್ಟೊತ್ತು ಮಾತಾಡಿದ್ನ ಮರ್ತ್ಬಿಡಿ. ನಿಮ್ ಸೊಸೆ ಆಯ್ರಾನ ಅವ್ರ ಮಗ ಧ್ರುವಾಗೆ ಕೊಟ್ಟು ಮದ್ವೆ ಮಾಡ್ಕೊಡಿ. ನಾನು ಈ ರೀತಿ ಮಾತಾಡ್ದೆ ಅಂತ ಅವ್ರ ಮೇಲೆ ಬೇಸರ ಮಾಡ್ಕೋಬೇಡಿ. ಅವ್ರು ಯಾವ ತಪ್ಪನೂ ಮಾಡಿಲ್ಲ ಅಂತ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸುಕನ್ಯಾ ನೆಲ ನೋಡ್ತಾ, ನಾವ್ಯಾಕೆ ಗುರುನಾಥ್ ಪಂಡಿತ್ರ ಮೇಲೆ ಬೇಸರ ಮಾಡ್ಕೋಬೇಕು? ನಮ್ ಆಯ್ರಾ ಬಗ್ಗೆ ನೀವ್ ತಿಳ್ಕೊಂಡಿದ್ದು ತಪ್ಪು ಅಂತ ತೋರ್ಸ್ಬೇಕಿತ್ತು, ತೋರ್ಸಿದೀವಿ. ಇನ್ನು ನಮ್ಮ ಆಯ್ರಾಗೆ ಧ್ರುವ ಪಂಡಿತ್ ಸರಿಯಾದ ಜೋಡಿ ಅಲ್ಲ. ಮತ್ತೆ ಈ ಮ್ಯಾರೇಜ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಶೇಮ್ ಆಗ್ತಿಲ್ವಾ ಅಂತ ಕೇಳಿದ್ರು. ಫೈನ್, ನಾನು ಗುರುನಾಥ್ ಪಂಡಿತ್ರ ಮೆಸೇಜ್ನ ಹೊತ್ಕೊಂಡ್ ಬಂದವಳಷ್ಟೇ. ನಿಮಗ್ ಬೇಸರ ಮಾಡೋ ಉದ್ದೇಶ ನಂದಲ್ಲ. ಹೋಗ್ಲಿ ಬಿಡಿ. ಒಂದ್ ಕೆಲ್ಸ ಮಾಡೋಣ, ನಮ್ ಧ್ರುವ ನಿಮ್ ಆಯ್ರನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಇಷ್ಟಪಟ್ಟಿದ್ದಾನೆ. ನೀವ್ ಅವ್ರಿಬ್ರಿಗೂ ಮೀಟ್ ಆಗೋಕೆ ಒಂದ್ ಚಾನ್ಸ್ ಕೊಡಿ. ಒಂದ್ ವೇಳೆ ಆಯ್ರ ಪರ್ಸನಲ್ ಆಗಿ ಅವನ್ ಜೊತೆ ಮಾತಾಡಿದ್ಮೇಲೆ ಮದ್ವೆಗೆ ಒಪ್ಕೊಂಡ್ರು ಒಪ್ಕೋಬಹುದು. ಈಗಿನ ಜನರೇಷನ್ ತುಂಬಾ ಮುಂದುವರ್ತಿದೆ. ಹುಡ್ಗ ಹುಡುಗಿ ಮಾತಾಡದೆ ಯಾವ್ದೇ ನಿರ್ಧಾರ ತಗೊಳೋಕಾಗಲ್ಲ ಅಂತ ವಿದ್ಯಾ ಹೇಳಿದ್ರು. ಸುಕನ್ಯಾ ಮುಖ ಗಂಟಿಕ್ಕಿ, ಆಯ್ರಾಗೆ ಅಷ್ಟೊಂದ್ ಸಮಯ ಇಲ್ಲ ಅಂತ ಅಂದ್ರು. ಅರೆ, ನಮ್ ಹುಡ್ಗನ ಮೀಟ್ ಆಗೋಕೆ ಒಂದ್ ಅರ್ಧ ಗಂಟೆ ಸಮಯ ಅಲ್ವಾ ಅವಳಿಗೆ? ನಾಳೆ ಟ್ಯುಲಿಪ್ ರೆಸ್ಟೋರೆಂಟ್ ಅಲ್ಲಿ ಒಂದ್ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತ ಗುರುನಾಥ್ ಪಂಡಿತ್ರು ಹೇಳಿದ್ದಾರೆ. ನಿಮ್ ಹುಡುಗಿ ಆಯ್ರಾನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ ವಿದ್ಯಾ ಸುಕನ್ಯಾ ರಿಜೆಕ್ಟ್ ಮಾಡ್ತಾಳೇನೋ ಅನ್ನೋ ಭಯಕ್ಕೆ ಸ್ಪೀಡ್ ಅಲ್ಲಿ ಹೊರಟೋದ್ಲು. ಅವಳು ಹೋದ ನಂತರ ಅಶೋಕ್ ಸುಕನ್ಯಾ ಕಡೆ ನೋಡಿ, ನಮ್ ಆಯ್ರಾ ಆ ಧ್ರುವನ್ನ ಮೀಟ್ ಮಾಡ್ಬೇಕು ಅನ್ಕೊಂತೀಯಾ ಅಂತ ಸುಕನ್ಯಾನ ಕೇಳಿದ್ರು. ಅವಳು ಕೋಪದಿಂದ ಹುಬ್ಬೇರಿಸಿ, ಯಾಕೆ ಹೋಗ್ತಾಳೆ? ಆ ಯೂಸ್ಲೆಸ್ ವೇಸ್ಟ್ ಫೆಲೋನ ಮೀಟ್ ಮಾಡೋಕೆ ಅವಳು ಯಾಕೆ ಹೋಗ್ತಾಳೆ? ಅವಳು ಎಲ್ಲೂ ಹೋಗಲ್ಲ ಅಂತ ಆರ್ಡರಿಂಗ್ ಟೋನಲ್ಲಿ ಸುಕನ್ಯಾ ಅಂದ್ಲು. ಮಾರನೇ ದಿನ ಬೆಳಗ್ಗೆ 7:45 ಆಯ್ರಾ ಗಡಿ ಬಿಡಿಲಿ ಬ್ರಷ್ ಮಾಡಿ ತಲೆಗೊಂದು ಬೇಸ್ಬಾಲ್ ಕ್ಯಾಪ್ ಹಾಕೊಂಡು ಸಿಹಿ ಜೊತೆ ರೂಮಿಂದ ಆಚೆ ಬಂದ್ಲು. ಸಿಹಿನ ಕರ್ಕೊಂಡು ಸ್ಕೂಲಿಗೆ ಹೋಗೋ ಗಡಿ ಬಿಡಲಿದ್ದ ಆಯ್ರಾ
ಯಾರಿಗೂ ಹೇಳ್ದೆ ಮಗಳನ್ನ ಬ್ಯಾಕ್ ಸೀಟಲ್ಲಿ ಕೂರಿಸಿ ಕಾರ್ ಡ್ರೈವ್ ಮಾಡಿದ್ಲು. ಮಮ್ಮಿ, ನಾನಿವತ್ತು ಸಿಹಿ ಸ್ಕೂಲಿಗೆ ಹೋಗ್ಬೇಕಾ? ನಾನ್ ಯಾಕಲ್ಲಿ ಹೋಗ್ಲಿ ಅಂತ ಕೇಳ್ದ. ಆಯ್ರಾ ಜೋರಾಗಿ ಆಕಳಿಸ್ತಾ, ರೋಹನ್, ನಿನ್ ಸ್ಕೂಲ್ಗೆ ಹೋಗದೆ ಇದ್ರೆ ಸಿಹಿಗೆ ಪ್ರಾಬ್ಲಮ್ ಆಗತ್ತೆ. ಇನ್ನೊಂದೆರಡು ದಿನ ವೇಟ್ ಮಾಡು. ಸಿಹಿ ಮಾರ್ಷಲ್ ಆರ್ಟ್ ಸ್ಕೂಲ್ಗೆ ಬರೋವರೆಗೂ ನೀನು ಅವಳ ಹಾಗೆ ಸ್ಕೂಲಿಗೆ ಹೋಗ್ಬೇಕು. ನಾನು ನಿಮ್ಮಿಬ್ರನ್ನ ನಿಮ್ ತಂದೆ ಗೊತ್ತಾಗ್ದಿರೋ ಹಾಗೆ ಎಕ್ಸ್ಚೇಂಜ್ ಮಾಡ್ಬೇಕಲ್ವಾ ಅಂತ ಹೇಳಿದ್ಲು. ರೋಹನ್ನ ಸ್ಕೂಲಿಗೆ ಬಿಟ್ಟು ಅವಳು ವಾಪಸ್ ಮನೆಗೆ ಬಂದು 1 ಗಂಟೆವರೆಗೂ ನಿದ್ದೆ ಮಾಡಿದ್ಲು. ಅದಾದ್ಮೇಲೆ ಲೈಟಾಗಿ ಊಟ ಮಾಡಿ 3 ಗಂಟೆ ಅಷ್ಟರಲ್ಲಿ ಹೋಟೆಲ್ ಚುಲಿಪ್ಗೆ ಹೊರಟ್ಲು. ಆಯ್ರಾ ಹೋಟೆಲ್ ಚುಲಿಪ್ ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ನಿಲ್ಸಿದ್ಲು. ಗಡಿಬಿಡಿಯಿಂದ ಒಳಗಡೆ ಕಾಲಿಟ್ಲು. ಅವಳು ಬಂದ 5 ನಿಮಿಷದೊಳಗೆ ಸಿದ್ಧಾರ್ಥ್ ಭರದ್ವಾಜ್ ಕಾರು ಹೋಟೆಲ್ ಎಂಟ್ರೆನ್ಸ್ ಅಲ್ಲಿ ನಿಲ್ತು. ತನ್ನ ಮಗಳು ಸಿಹಿ ಎತ್ಕೊಂಡು ಅವನು ಹೋಟೆಲ್ ಒಳಗಡೆ ಬಂದ. ಆಯ್ರಾ ಮೊದಲು ಒಳಗಡೆ ಬಂದಾಗ ಅಲ್ಲೇ ಕೂತಿದ್ದ ಒಬ್ಬ ವ್ಯಕ್ತಿ, ಮಿಸ್ ಆಯ್ರಾ ಶರ್ಮಾ ಅಂದ್ರೆ ನೀವೇ ತಾನೆ ಅಂತ ಕೇಳ್ದ. ಎಸ್ ಆಫ್ ಕೋರ್ಸ್ ಅಂತ ರಿಪ್ಲೈ ಮಾಡಿದ್ಲು. ಯಾರೋ ಒಬ್ರು ನಿಮ್ಗೆ ಸರ್ಪ್ರೈಸ್ ರೆಡಿ ಮಾಡಿದ್ದಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ವೇಟರ್. ಅರೆ, ಈ ಸಿದ್ಧಾರ್ಥ್ ಯಾಕೆ ನನಗೋಸ್ಕರ ಸರ್ಪ್ರೈಸ್ ಅರೇಂಜ್ ಮಾಡಿಸಿರೋದು? ಇಲ್ಲಿ ಏನ್ ನಡೀತಿದೆ ಅಂತ ಆಶ್ಚರ್ಯದಿಂದ ಅವಳು ಸುಮ್ಮನೆ ಅವನನ್ನ ಫಾಲೋ ಮಾಡಿದ್ಲು. ಆಯ್ರಾ ಮುಖದಲ್ಲಿ ಈ ಸಿದ್ಧಾರ್ಥ್ಗೆ ಹುಚ್ಚೇನಾದ್ರೂ ಹಿಡಿತಾ ಅನ್ನೋ ಎಕ್ಸ್ಪ್ರೆಷನ್ ಇತ್ತು. ಆದ್ರೂ ಅವಳ ಮನಸ್ಸಿನ ಮೂಲೆಯಲ್ಲಿ ಸರ್ಪ್ರೈಸ್ ನೋಡೋ ಕಾತುರನೂ ಇತ್ತು. ಅವಳು ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ಬೇಕು ಅಂತಿರೋವಾಗ್ಲೇ ಅಲ್ಲೊಬ್ಬ ಬ್ಲ್ಯಾಕ್ ಸೂಟ್ ಹಾಕಿದ್ದ ಹ್ಯಾಂಡ್ಸಮ್ ಹುಡುಗ ನಿಂತಿರೋದು ಕಾಣಿಸ್ತು. ಅವನ ಕೈಯಲ್ಲಿ ಬೊಕ್ಕೆ ಇತ್ತು. ಜಾಸ್ತಿ ವೇಟ್ ಮಾಡದೆ ಅವನ್ ಆಯ್ರಾ ಮುಂದೆ ಮಂಡಿ ಊರಿ ಕೂತು ಬೊಕ್ಕೆನ ಅವಳು ಎದುರುಗಡೆ ಹಿಡ್ದ. ವಿಲ್ ಯು ಮ್ಯಾರಿ ಮೀ ಅಂತ ಸಾಫ್ಟ್ ಆದ ವಾಯ್ಸಲ್ಲಿ ಕೇಳ್ದ. ಆಯ್ರಾ ಸ್ಟನ್ ಆದ್ಲು. ಅವಳಿಗೆ ಅಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಕನ್ಫ್ಯೂಷನ್ ಅಲ್ಲಿ ಕಣ್ಣರಳಿಸಿ ನೋಡ್ತಿದ್ಲು. ಅವಳು ಒಂದ್ ಹೆಜ್ಜೆ ಹಿಂದೆ ಸರಿದು, ವಾಟ್ಸ್ ರಾಂಗ್ ವಿತ್ ಯು? ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಲು. ಮಿಸ್ ಆಯ್ರಾ, ನಿಮ್ಮನ್ನ ಡಾನ್ಸ್ ಪಾರ್ಟಿಲಿ ನೋಡ್ದಾಗಿಂದ ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ಲವ್ ಅಟ್ ಫಸ್ಟ್ ಸೈಟ್ ಅಂದ್ರೆ ನನಗೆ ನಂಬಿಕೆ ಇರಲಿಲ್ಲ. ಬಟ್ ನಿಮ್ಮನ್ನ ಅಲ್ಲಿ ಫಸ್ಟ್ ಟೈಮ್ ನೋಡ್ದಾಗಿಂದ ನನ್ನ ಮನಸ್ಸು ಕಳೆದೋಗಿದೆ. ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್ ಮ್ಯಾರಿ ಮೀ ಅಂತ ಅವನ್ ಫ್ಲಾಸ್ನ ಅವಳ ಕೈ ಕಡೆ ಮೂವ್ ಮಾಡ್ದ. ಸ್ಟಾಪ್ ಇಟ್, ನಾನಿಲ್ಗೆ ಯಾರನ್ನೋ ಮೀಟ್ ಮಾಡಕ್ ಬಂದಿದ್ದೀನಿ. ಇದೆಲ್ಲ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಆಯ್ರಾ ಹುಪ್ ಕಂಟಿಕ್ಕಿ ಅಂದ್ಲು. ಎಸ್, ನೀವು ಹುಡುಕ್ತಾ ಇರೋ ಧ್ರುವ ಪಂಡಿತ್ ನಾನೇ ಅಂತ ನಗ್ತಾ ಹೇಳ್ದ. ಅವನ್ ಮತ್ತೆ ಫ್ಲಾಸ್ ಅವಳ ಕೈ ಮೇಲಿಟ್ಟ. ದಿಸ್ ಇಸ್ ಫಾರ್ ಯು, ಬ್ಯೂಟಿಫುಲ್ ಫ್ಲಾಸ್ ಫಾರ್ ಬ್ಯೂಟಿಫುಲ್ ಲೇಡಿ ಅಂತ ಅಂದ. ಹಲೋ ಮಿಸ್ಟರ್, ಹೂ ಆರ್ ಯು? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಂಗೆ ಅರ್ಜೆಂಟ್ ಕೆಲಸ ಇದೆ, ನನಗ್ ದಾರಿ ಬಿಡಿ ಅಂತ ಆಯ್ರಾ ಹೇಳಿದ್ಲು. ಆಯ್ರಾ, ನೀವ್ ನನ್ನ ಇನ್ಸಲ್ಟ್ ಮಾಡ್ತಿದ್ದೀರಾ. ನಿನ್ನೆ ನಿಮ್ ಮನೆಗೆ ನನ್ನ ಮ್ಯಾರೇಜ್ ಪ್ರಪೋಸಲ್ನ ತಗೊಂಡ್ ಬಂದಿದ್ರಲ್ಲ, ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದೀನಿ. ಈ ಹೋಟೆಲಲ್ಲಿ ನಾನ್ ನಿಮ್ಗೋಸ್ಕರ ಕಾಯ್ತಿರ್ತೀನಿ, ನಿಮ್ಮನ್ನ ಕಳ್ಸಿ ಅಂತ ಇನ್ಫಾರ್ಮ್ ಕೂಡ ಮಾಡಿದೀನಿ. ಈಗ ಇಲ್ಲಿವರೆಗೂ ಬಂದು ನೀವ್ ಯಾರು ಅಂತ ಗೊತ್ತೇ ಇಲ್ಲ ಅಂತಿರಲ್ಲ ಅಂತ ಕೋಪದಿಂದ ಧ್ರುವ ಆಲ್ಮೋಸ್ಟ್ ಕಿರಿಚೋ ಹಾಗಂದ. ಅವನು ಆಯ್ರಾ ಭುಜದ ಮೇಲೆ ಕೈ ಇಟ್ಟು, ನನಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಾ, ಮತ್ತೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತೀರಾ ಅಂತ ಆಶ್ಚರ್ಯದಿಂದ ಕೇಳ್ದ. ಆಯ್ರಾ ಅವನ ಕೈನ ಗಟ್ಟಿಯಾಗಿ ಹಿಡಿದು ಹಿಂದೆ ಕೇಳ್ಕೊಂಡ್ಲು. ಅವಳವನನ್ನ ಟಚ್ ಮಾಡಿದ ಕೈನ ಟ್ವಿಸ್ಟ್ ಮಾಡಿ ಮೇಲಕ್ಕೆತ್ತಿ ತಳ್ಳದ್ಲು. ನೋಡ್ತಿದ್ದ ಹಾಗೆ ಧ್ರುವ ಪಂಡಿತ್ ಧಪ್ ಅಂತ ನೆಲಕ್ ಬಿದ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.